ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರದ ಕತೆ ಕಿಚ್ಚನ ಜೊತೆ ಅನ್ನಲಾದಿದ್ದು, ವಾರದ ಕತೆ ಹೆಬ್ಬುಲಿ ಜೊತೆ ಅಂತಲೇ ಹೇಳ್ಬೋದು. ಈ ವಾರ ಅಷ್ಟು ಹೈ ವೋಲ್ಟೇಜ್ ಆಗಿದೆ ಅಂತಲೇ ಹೇಳ್ಬೋದು ಇವತ್ತಿನ ಎಪಿಸೋಡು. ಅಷ್ಟೇ ಇವತ್ತು ಯಾರಿಗೆಲ್ಲ ಕ್ಲಾಸ್ ಇದೆ ಹೆಬ್ಬುಲಿಯಿಂದ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಎಪಿಸೋಡ್ನಲ್ಲಿ ಅಂದರೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ತುಂಬಾ ಹೈ ವೋಲ್ಟೇಜ್ ಎಪಿಸೋಡ್ ಅಂತಲೇ ಹೇಳ್ಬೋದು ಇದು. ಅಷ್ಟೇ ಈ ವಾರದ ಎಪಿಸೋಡ್ನಲ್ಲಿ ಯಾರ್ಯಾರ ಕ್ಲಾಸ್ ಇದೆಯಪ್ಪ ಅಂತಂದರೆ ಮೊದಲು ಬಂದು ತ್ರಿವಿಕ್ರಮ್ ಅವರಿಗೆ ಅಂತಲೇ ಹೇಳ್ಬೋದು. ಹೌದು, ತ್ರಿವಿಕ್ರಮ್ ಅವರು ತಮ್ಮನ್ನು ತಾವೇ ಸೆಲ್ಫ್ ನಾಮಿನೇಷನ್ ಮಾಡ್ಕೊತಾರೆ. ಇದ್ರ ಬಗ್ಗೆ ಸುದೀಪ್ ಅವ್ರು ಚರ್ಚೆ ಮಾಡ್ತಾರೆ ಅಂತ ಹೇಳ್ಬೋದು. ನೀವು ಯಾಕೆ ಸೆಲ್ಫ್ ನಾಮಿನೇಷನ್ ಮಾಡ್ಕೊಂಡ್ರಿ ಅಂತ ಸುದೀಪ್ ಅವ್ರು ಕೇಳ್ತಾರೆ. ಅದಕ್ಕೆ ಅವರು ಸುದೀಪ್ ಅವರು ಅಲ್ಲಿ ನನ್ನ ಟೀಮಲ್ಲಿ ಯಾರೂ ರೆಡಿ ಇದ್ದಿದ್ದಿಲ್ಲ ನಾಮಿನೇಟ್ ಆಗೋಕ್ಕೆ, ಟೀಮ್ ಕ್ಯಾಪ್ಟನ್ ಆಗಿ ನಾನೇ ನಾಮಿನೇಟ್ ಆದೆ ಅಂತ ಹೇಳ್ತಾರೆ. ಅದಕ್ಕೆ ಸುದೀಪ್ ಅವರು ಅವ್ರ ಟೀಮ್ ಮೆಂಬರ್ಸ್ನೆಲ್ಲರನ್ನೂ ಕೇಳ್ತಾರೆ. ಆಗ ಒಬ್ಬೊಬ್ಬರು ಒಂದೊಂದು ಅವ್ರವ್ರ ಒಪಿನಿಯನ್ ಕೊಡ್ತಾರೆ. ಆಗ ಸುದೀಪ್ ಅವರು ಹೇಳ್ತಾರೆ, ನೀವು ಈ ಟಾಸ್ಕ್ ಚೆನ್ನಾಗಿ ಆಡಿಲ್ಲ, ನಾಮಿನೇಟ್ ಆಗೋಕ್ಕಿಲ್ಲ, ಟಾಸ್ಕ್ ಚೆನ್ನಾಗಿ ಆಡಿದ್ದೀರಾ, ನಿಮಗಿಂತ ಬಿಟ್ಟು ನಾಮಿನೇಟ್ ಆಗೋರು ಕಂಟೆಸ್ಟೆಂಟ್ ಇದ್ದರು, ಆದರೂ ಕೂಡ ನೀವು ನಾಮಿನೇಟ್ ಮಾಡಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ಲಾಸ್ ಬಂದು ಐಶ್ವರ್ಯ ಹಾಗೂ ಮೋಕ್ಷದವ್ರಿಗೆ ಅಂತಲೇ ಹೇಳ್ಬೋದು. ಕಳೆದ ವಾರ ವೀಕೆಂಡ್ನಲ್ಲಿ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ನಡೆದಿರುತ್ತೆ. ಒಂದು ಎವಿ ಕೂಡ ಹಾಕಿರ್ತಾರೆ. ಆ ಎವಿ ಬಗ್ಗೆ ನೀವು ನೋಡಿರ್ಬೋದು. ನಾವು ಟಾರ್ಗೆಟ್ ಮಾಡಬೇಕು, ನಾವು ಗೇಟ್ ಮಾಡೋ ತೊಗೊಂಡು ನಿಲ್ಲಿಸೋ ಜವಾಬ್ದಾರಿ ನಮ್ಮದು ಅಂತೆಲ್ಲ ಮಾತಾಡಿರ್ತಾರಲ್ಲ ಐಶ್ವರ್ಯ ಅವರು. ಅದನ್ನು ಮತ್ತೆ ಅವರು ಈ ವಾರ ಕೂಡ ಆ ಟಾಪಿಕ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಹೋದ್ವಾರ ಅಷ್ಟೆಲ್ಲ ಡಿಸ್ಕಷನ್ ಆಗಿ ಆ ಟಾಪಿಕ್ ಅಲ್ಲೇ ಮುಗೀತು ಅಂದ್ಕೊಂಡು ಎಲ್ಲರೂ ಅಂದ್ಕೊಂಡಿದ್ರು. ಇಲ್ಲ, ಐಶ್ವರ್ಯ ಅವ್ರನ್ನ ಅದನ್ನು ಮತ್ತೆ ಈ ವಾರಕ್ಕೂ ತರ್ತಾರೆ. ಅದು ನಾನು ಹೇಳಿಲ್ಲ, ಚೈತ್ರ ಕುಂದಾಪುರ್ ಅವ್ರು ಹೇಳಿದ್ದು, ಅದು ಡ್ರೆಸ್ಸಿಂಗ್ ರೂಮ್ನಾಗ ಹೇಳಿದ್ದು ಅಂತೆಲ್ಲ ಹೇಳ್ತಾರೆ ಐಶ್ವರ್ಯ ಅವರು. ಇದನ್ನು ಮೋಕ್ಷದವ್ರು ಇದನ್ನೇ ಹೇಳ್ತಾರೆ, ಅದನ್ನು ಚೈತ್ರ ಅವರು ಹೇಳಿದ್ದಂತೇಳಿ ಮುಗಿಸಿದವರು ಇದನ್ನೇ ಹೇಳ್ತಾರೆ. ಈ ವಾರ ಸುದೀಪ್ ಅವರು ಕೇಳ್ತಾರೆ, ನಿಮಗೆ ನಾನು ಕಳೆದ ವಾರ ನಿಮಗೆ ನಾನು ಅವಕಾಶ ಕೊಟ್ಟಿದ್ದೆ, ಅವಾಗ ನಿಮಗೆ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ವಾ? ಇಲ್ಲ, ಕೊಟ್ಟಿದ್ದಿದ್ರೆ ತಾನೆ, ಅವಾಗ ನೀವು ಯಾಕೆ ಈ ವಿಷಯ ಹೇಳಲಿಲ್ಲ? ಇದು ಚೈತ್ರ ಕುಂದಾಪುರ್ ಅವ್ರು ಹೇಳಿದ್ದು, ಡ್ರೆಸ್ಸಿಂಗ್ ರೂಮ್ನಾಗ ಹೇಳಿದ್ರು ಅಂತ ಅವಾಗ ಯಾಕೆ ಹೇಳಿಲ್ಲ, ಇವಾಗ ಯಾಕೆ ನೀವು ಹೇಳ್ತಿದ್ದೀರಾ ಅಂತನಕ್ಕೆ ಸುದೀಪ್ ಅವ್ರು ಕೇಳ್ತಾರೆ. ಇನ್ನು ಮುಂದೆ ಡ್ರೆಸ್ಸಿಂಗ್ ರೂಮ್ನಾಗೂ ನಾವು ಕ್ಯಾಮ್ರಾ ಇಡಬೇಕು ಅಂತ ಹೇಳ್ತಾರೆ ಸುದೀಪ್ ಅವರು. ಇದೊಂದು ಡಿಸ್ಕಷನ್ ಆದರೆ ಇನ್ನೊಂದು ಡಿಸ್ಕಷನಿಗೆ ಬರೋದಾದ್ರೆ ಸುದೀಪ್ ಅವ್ರ ನೆಕ್ಸ್ಟ್ ಡಿಸ್ಕಷನ್ ಬಂದು ಹನುಮಂತ್ ಅವ್ರ ಬಗ್ಗೆ. ಹನುಮಂತ ಹಾಗೂ ಚೈತ್ರ ಕುಂದಾಪುರ್ ಅವರು ಇಬ್ಬರು ಒಂದು ಉಸ್ತುವಾರಿ ತಗೊಂಡಿರ್ತಾರೆ ಟಾಸ್ಕ್ನ. ಆ ಟಾಸ್ಕ್ ಕೂಡ ರದ್ದಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೆ ಆ ಟಾಸ್ಕ್ ರದ್ದಾಗಬೇಕಂತೇಳಿ ಚೈತ್ರ ಕುಂದಾಪುರ ಅವ್ರ ಬಾಯಿಗೆ ಬಂದಿರಲ್ಲ. ಅದು ಬಂದು ಹನುಮಂತ ಅವ್ರನ್ನ ಟಾಸ್ಕ್ ರದ್ದಾಗಲಿ ಅಂತ ಮಾತಾಡಿರ್ತಾರೆ. ಇದ್ರ ಬಗ್ಗೆ ಸುದೀಪ್ ಅವ್ರು ಡಿಸ್ಕಷನ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆಗ ಹನುಮಂತವ್ರು ಒಂದು ವಿಷಯ ಹೇಳ್ತಾರೆ, ನಾನು ಮೊದಲೇ ಸರಿ ಇಲ್ಲ, ಇಲ್ಲೇನಾದರೂ ನಿನ್ನ ಜಾಗದಾಗ ಬೇರೆ ಗಂಡು ಮಕ್ಳು ಇದ್ದಿದ್ರೆ ಅವು ಇರ್ತಿತ್ತಂತೇಳಿ ಕೈ ಸನ್ನೆ ಮಾಡಿ ಬೇರೆ ಆ್ಯಕ್ಷನ್ ಮಾಡಿ ತೋರಿಸ್ತಾರೆ. ಈ ವಿಷಯ ಕಿಚ್ಚ ಸುದೀಪ್ ಅವ್ರು ಕೇಳ್ತಾರೆ ಈ ವಿಷಯದ ಬಗ್ಗೆ. ಅದಕ್ಕೆ ಅವ್ರು ಮತ್ತೆ ಅದೇ ಮಾಡ್ತಾರೆ, ಹಾರಿ ಹೋರಿ ಅಂತಾರಲ್ಲ, ಇವೆಲ್ಲ ನನ್ನ ಹತ್ರ ಬೇಡ, ನನಗೆ ಉತ್ತರ ಕೊಡ್ರಿ ಅಂತ ಹೇಳ್ತಾರೆ. ಕಿಚ್ಚ ಸುದೀಪ್ ಅವರು ತುಂಬಾ ಗರಂ ಆಗಿರ್ತಾರೆ ಈ ವಾರ ಹನುಮಂತವ್ರ ಮೇಲೆ ಕೂಡ ಅನ್ಸತ್ತನು. ಅಷ್ಟೇ ಅಲ್ಲ, ಗಂಡು ಮಕ್ಳು ಇದ್ರೆ ಏನು ಮಾಡ್ತಿದ್ರಿ ಅನ್ನೋ ಕ್ವಶನ್ ಕೇಳ್ತಾರೆ ಸುದೀಪ್ ಅವರು. ಈ ವಾರ ಹನುಮಂತವ್ರಿಗೆ ಕೂಡ ಕ್ಲಾಸ್ ಇದೆ ಅನಿಸುತ್ತೆ. ಇದೇ ಫಸ್ಟ್ ಟೈಮ್ ಈ ವಾರ ಈ ಸೀಸನಲ್ಲಿ ಹನುಮಂತವ್ರಿಗೆ ಕ್ಲಾಸ್ ತೊಗೊತಿರೋ ಕಿಚ್ಚ ಸುದೀಪ್ ಅವರು. ನೆಕ್ಸ್ಟ್ ಬಂದು ಇನ್ನೊಂದು ದೊಡ್ಡ ಹೈ ವೋಲ್ಟೇಜ್ ನಡೆದಿರೋದಂದರೆ ಟಾಸ್ಕ್ ಟೈಮಲ್ಲಿ ರಜತ್ ಹಾಗೂ ಚೈತ್ರ ಕುಂದಾಪುರ್ ಅವ್ರ ಜಗಳ. ಈ ಜಗಳದ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಫಸ್ಟು ರಜತ್ ಅವ್ರು ಹೇಳ್ತಾರೆ, ಫಸ್ಟು ಚೈತ್ರ ಕುಂದಾಪುರ್ ಅವರೇ ನನ್ನ ಮೇಲೆ ಬಂದಿದ್ದು ಜಗಳ ಆಡ್ಕೊತ ಅಂತ ಅಂತಾರೆ. ಆದರೆ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಬಂದಿದ್ದು ರಜತ್ ಅವ್ರು ಬಂದಿದ್ದು, ನೀವೇ ತಾನೇ ಬಂದಿದ್ದು ಅಂತೇಳಿ ಸುದೀಪ್ ಅವ್ರು ಹೇಳ್ತಾರೆ. ರಜತ್ ಅವರೇ ಫಸ್ಟ್ ಹೋಗಿದ್ದು ಚೈತ್ರ ಕುಂದಾಪುರ್ ಮೇಲೆ ಕೈನ ತೋರಿಸ್ಕೊಂತ ಅವ್ರಿಗೆ ನೀವು ಹೊಡೆದ್ಬಿಡ್ತಿದ್ರ ಅನ್ನೋದ್ರ ಬಗ್ಗೆ ಏನು ಕೇಳ್ತಾರೆ. ಇರ್ದಾಗ ಮಂಜು ಅವ್ರ ಟಾಪಿಕ್ ಕೂಡ ಡಿಸ್ಕಷನ್ ಆಗುತ್ತೆ ಅಂದ್ಕೊಳ್ಬೋದು. ಮಂಜು ಅವ್ರು ಕೈ ಮಿಲಾಸ ಮಟ್ಟಿಗೆ ಹೋಗಿರ್ತಾರಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಈ ವಾರ. ಇಷ್ಟು ಟಾಪಿಕ್ ಬಗ್ಗೆ ಈ ವಾರ ಡಿಸ್ಕಷನ್ ಆಗುತ್ತೆ. ಅಷ್ಟೇ ಅಲ್ಲದೆ 2 ಬಾರಿ ಕ್ಯಾಪ್ಟನ್ ಆಗಿರುವಂಥ ಭವ್ಯಗೌಡ ಅವರಿಗೂ ಸುದೀಪ್ ಅವರು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ. ಅವರಿಗೆ ಕ್ಯಾಪ್ಟನ್ ಭವ್ಯಗೌಡ ಅಂತೇಳಿ ಮಾತಾಡ್ತಿರ್ತಾರೆ ಈ ಸಂಚಿಕೆಯಲ್ಲಿ. ಅದಲ್ಲದೆ ಈ ವಾರದ ಕಿಚ್ಚನ ಚಪ್ಪಾಳೆ ಸುತ್ತಾನೆ ಇದೆ. ಇಷ್ಟು ವಾರದಿಂದ ಕಿಚ್ಚನ ಚಪ್ಪಾಳೆ ರದ್ದು ಮಾಡಲಾಗಿತ್ತು, ಆದರೆ ಇವಾಗ ಕಿಚ್ಚನ ಚಪ್ಪಾಳೆ ಮತ್ತೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗುತ್ತೆ ಅಂತ ಕಮೆಂಟ್ ಮಾಡಿ. ಅದಲ್ಲದೆ ಟಾಸ್ಕ್ ವೇಳೆ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಅವರು ಪಿಲ್ಲೋನ್ ಹೊರಗಿಂದ ಇಸ್ಕೊಂಡ್ರ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಕ್ಲಾರಿಟಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಸತನು ಇವತ್ತು ಈ ಡಿಸ್ಕಷನ್ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕು ಅನ್ನೋದು ಕಮೆಂಟ್ ಮಾಡಿ. ನಿಮಗೆ ಈ ಸೀಸನಲ್ಲಿ ಇಷ್ಟವಾದ ಕಂಟೆಸ್ಟೆಂಟ್ ಯಾರನ್ನು ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.